ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಉಚಿತ ಬಸ್ ಪಾಸ್ಗೆ ಒಂದು ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನು ದಾಖಲೆಗಳು, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಯಾವ ಥರ ಉಚಿತ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಿ ನಾವು ಓಡಾಡ್ಬೋದು ಅನ್ನೋದನ್ನ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಏನು ಮಾಡ್ತಾ ಇದೆ ಅಂದರೆ, ಪ್ರತಿ ವರ್ಷವೂ ಕೂಡ ಅರ್ಜಿನ ಕೂಡ ಕರೀತಾರೆ ಉಚಿತ ಬಸ್ ಪಾಸ್ಗಾಗಿ. ಇಲ್ಲಿ ನೀವು ಅರ್ಜಿನ ಕೂಡ ಸಲ್ಲಿಸಿ ಆ ಕಾರ್ಡ್ನ ಮಾಡಿಸ್ಕೊಂಡು ನೀವು ಬಸ್ನಲ್ಲಿ ಕೂಡ ಪ್ರಯಾಣ ಮಾಡ್ಕೋಬೋದು. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸಬೇಕು, ಏನೇನು ಕಂಡೀಷನ್ಸ್ ಅಂತ ನಿಮಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಉಚಿತ ಬಸ್ ಪಾಸ್ಗೆ ನಿಮಗೆ ತಿಳಿದಿರಂಗೆ ಹಿರಿಯ ನಾಗರಿಕರ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ಪಡೀಲಿಕ್ಕೆ ಅಂದರೆ 25% ನಿಮಗೇನಪ್ಪ ಅಂದರೆ ರಿಯಾಯಿತಿ ಸಿಗ್ತಾ ಹೋಗುತ್ತೆ. ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಐ ಡಿ ಕಾರ್ಡ್ ಮಾಡಿಸ್ಕೊಂಡ್ರೆ ಈ ಐ ಡಿ ಕಾರ್ಡ್ ಪಡಿಬೇಕಾಗಿತ್ತು ಅಂದರೆ ಆನ್ಲೈನ್ ಮುಖಾಂತರ ಗ್ರಾಮವನ್ನು ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಅದರ ಜೊತೆಗೆ ಸರ್ಕಾರದ ಹಿರಿಯ ನಾಗರಿಕರಿಗೆ ಸಿಗುವಂಥ ರಿಯಾಯಿತಿ ದರದಲ್ಲಿ ಸಿಗುವಂಥ ಟಿಕೆಟ್ ಪಡೆದು ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಇತರೆ ಸಾರಿಗೆ ವಲಯದವರೊಂದಿಗೆ ಪಡೀಲಿಕ್ಕೆ ರಿಯಾಯಿತಿ ಅಂದರೆ ಬೇರೆ ಬೇರೆ ಸಾರಿಗೆ ವಲಯದಲ್ಲಿ ಕೂಡ ನೀವೇನಾದರೂ ಕನ್ಸೆಷನ್ ಕೂಡ ಪಡ್ಕೋಬೋದು. ಸೊ ಹಾಗಾಗಿ ಅದನ್ನು ಪಡ್ಕೊಂಡು ಸಂಚಾರ ಮಾಡಲಿಕ್ಕೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಮತ್ತು ಅದ್ರ ಜೊತೆಗೆ ಅವಕಾಶ ಏನೇನಿದಾವೆ ಅನ್ನೋದು ಕೂಡ ದಾಖಲಾತಿ ಏನೇನು ಸಲ್ಲಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ಬಸ್ನಲ್ಲಿ ಟ್ರಾವೆಲ್ ಮಾಡಬೇಕಾಯ್ತು ಅಂದರೆ ಹಿರಿಯ ನಾಗರಿಕರಿದ್ದರೆ ಅಂದರೆ ಅವರಿಗೆ ರಿಸರ್ವೇಷನ್ ಕೂಡ ಇರುತ್ತೆ 25% ಸೀಟು. ಮತ್ತು ಅದ್ರ ಜೊತೆಗೆ ಕೆಲವೊಂದು ಸೀಟ್ಗಳನ್ನು ಕೂಡ ಬುಕ್ ಮಾಡಿರ್ತಾರೆ, ಪ್ರೈವೇಟ್ ಇರ್ಬೋದು ಮತ್ತು ಅದ್ರ ಜೊತೆ ಗೌರ್ಮೆಂಟ್ ಇರ್ಬೋದು, ಎರಡೂ ಕೂಡ ಕನ್ಸೆಷನ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ಕಾರ್ಡ್ನ ಮಾಡಿಸ್ಕೊಂಡು ಉಚಿತವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಬಸ್ಗಳಲ್ಲಿ ಪ್ರಯಾಣ ಮಾಡ್ಕೋಬೋದು. ಅದು ಓಲೋ ಬಸ್ ಇರ್ಬೋದು ಮತ್ತು ಅದರ ಜೊತೆಗೆ ನಾರ್ಮಲಾಗಿ KSRTC ಇರ್ಬೋದು, BMTC ಇರ್ಬೋದು, ಹಾಗೆ ಚಿಗರಿ ಬಸ್ಗಳು ಇರ್ಬೋದು, ಬೇರೆ ಬೇರೆ ಬಸ್ಗಳು ಏನಿದಾವಲ್ಲ ಪ್ರೈವೇಟ್ನಲ್ಲಿದ್ದರೆ ಪ್ರೈವೇಟ್ನಲ್ಲಿ ಕೂಡ ನಿಮಗೆ ರಿಸರ್ವೇಷನ್ ಸಿಗುತ್ತೆ. 60 ವರ್ಷ ಮೇಲ್ಪಟ್ಟವರಿಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಕನ್ಸೆಷನ್ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ವಿಕಲಚೇತನ ಅಂಗವಿಕಲ ಹೊಂದಿದ್ರೆ ಅವರಿಗೆ ಎಕ್ಸಂಪ್ಷನ್ 100% ಎಕ್ಸಂಪ್ಷನ್ ಇರುತ್ತೆ, ಅವರು ಉಚಿತವಾಗಿ ಕೂಡ ಪ್ರಯಾಣ ಮಾಡ್ಕೋಬೋದು. ಸೊ ಇದು ನೀವು ಪ್ರಯಾಣ ಮಾಡ್ಕೋಬೇಕಾಗಿತ್ತು, ನೀವು ಬಸ್ನ ಟ್ರಾವೆಲ್ ಮಾಡಬೇಕಾಗಿತ್ತಪ್ಪ ಅಂದರೆ ನಿಮ್ಗೆ ಏನಪ್ಪ ಅಂದರೆ ಒಂದು ಅವಕಾಶ ಏನಪ್ಪ ಅಂದರೆ, ಸೊ ನೀವು ಐ ಡಿ ಕಾರ್ಡ್ನ ತೋರಿಸಬೇಕಾಗಿತ್ತು. ಐ ಡಿ ಕಾರ್ಡ್ನ ಮಾಡಿಸೋದಕ್ಕೆ ಏನೇನು ದಾಖಲಾತಿಗಳು ಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಈ ಪರ್ಟಿಕ್ಯುಲರ್ ವಿಡಿಯೋ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಯಾವುದೇ ಕಾರಣ ಕೂಡ ಸ್ಕಿಪ್ ಮಾಡ್ಕೊಂಡು ಹೋಗಬೇಡಿ, ಯಾಕಂದರೆ ಇದರಿಂದ ಬೆನಿಫಿಟ್ ಆಗುತ್ತೆ. ಹಾಗೆ ನಿಮ್ಮ ಮನೇಲಿ ಯಾರೋ ಹಿರಿಯರಿದ್ದರೆ ಅವ್ರಿಗೆ ಕೂಡ ತಿಳಿಸ್ಕೊಡಿ, ಹಾಗೆ ಆಜು ಬಾಜುದವ್ರಿಗೆ ಇದ್ದರೆ ಅವ್ರಿಗೆ ಕೂಡ ಮಾಹಿತಿನ ಶೇರ್ ಮಾಡಿ, ಸೊ ದ್ಯಾಟ್ ಅವರೆಲ್ಲರೂ ಕೂಡ ಉಚಿತ ಬಸ್ ಪಾಸ್ ಕಾರ್ಡ್ನ ಪಡ್ಕೋಬೋದು. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಅರ್ಜಿನ ಎಲ್ಲಿ ಸಲ್ಲಿಸಬೇಕು, ಅರ್ಹ ಹಿರಿಯ ನಾಗರಿಕರು ಅಗತ್ಯ ದಾಖಲಾತಿಗಳ ಸಮೇತವಾಗಿ ಏನೇನು ದಾಖಲಾತಿಗಳು, ಆಧಾರ್ ಕಾರ್ಡ್ ಜೆರಾಕ್ಸ್, ಅವ್ರ ಫೋಟೋ ತೊಗೊಂಡು ಹೋಗಬೇಕು, ವಯಸ್ಸಿನ ದೃಢೀಕರಣ 60 ವರ್ಷ ಆಗಿದೆ ಅನ್ನೋದಕ್ಕೆ ದಾಖಲೆ ಅಧಿಕೃತ ಒಂದು ದಾಖಲೆ. ಸೊ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಇದೆ, ಬರ್ತ್ ಸರ್ಟಿಫಿಕೇಟ್, SSLC ಇದೆ, SSLC ಇಲ್ಲಪ್ಪ ಅಂದರೆ ಸೊ ಡಾಕ್ಟರ್ ಕಡೆಯಿಂದ ನೀವು ಸರ್ಟಿಫೈ ಮಾಡಿಸ್ಕೊಂಡು ಕೂಡ ದಾಖಲೆ ತೊಗೊಂಡು ಹೋಗ್ಬೋದು. ಹಾಗೆ ಮೊಬೈಲ್ ಕೂಡ ಬೇಕಾಗುತ್ತೆ. ಸೊ ಹಾಗೆ ಹತ್ತಿರದ ನೀವು ಕರ್ನಾಟಕ ಒಂದು ಗ್ರಾಮ ಒನ್ ಕಂಪ್ಯೂಟರ್ ಸೆಂಟರ್, ಸೈಬರ್ ಸೆಂಟರ್ನಲ್ಲಿ ಹೋಗಿ ಭೇಟಿ ಕೊಟ್ಟು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು. ಅದನ್ನು ಬಿಟ್ಟು ನೀವು ಫಿಸಿಕಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳು ಇರೋದಿಲ್ಲ, ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಏನಪ್ಪ ಅಂದರೆ ಹಿರಿಯ ನಾಗರಿಕರ ರಿಯಾಯಿತಿ ಬಸ್ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ್ರಿಂದ ಒಂದು ಐ ಡಿ ಕಾರ್ಡ್ ರೆಡಿ ಮಾಡಿ ಕೊಡ್ತಾರೆ. ಅವರು ವಿಕಲಚೇತನದಿಂದ 100% ಎಕ್ಸಂಪ್ಷನ್ ಆಗುತ್ತೆ. ಹಿರಿಯ ನಾಗರಿಕರಿದ್ದರೆ 25% ರಿಸರ್ವೇಷನ್ಸ್ ಕೂಡ ಸಿಗುತ್ತೆ, ಆಮೇಲೆ ಕನ್ಸೆಷನ್ ಕೂಡ ಸಿಗುತ್ತೆ. ಯಾವೆಲ್ಲ ಸಾರಿಗೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ನಿಮಗೆ ನೋಡಿ ಫ್ರೆಂಡ್ಸ್, ಫ್ಲೈಟ್ ಟಿಕೆಟ್ನಲ್ಲಿ, ವಿಮಾನ ಟಿಕೆಟ್ನಲ್ಲಿ ಕೂಡ ದರ ರಿಯಾಯಿತಿ ಇದೆ ಹಿರಿಯ ನಾಗರಿಕರಿಗೆ, ರೈಲ್ವೆ ಟಿಕೆಟ್ನಲ್ಲಿ ಇದೆ, ಬಸ್ ಪಾಸ್ ಇದೆ, ಹಾಗೆ ಬಸ್ ಟಿಕೆಟ್ ಎರಡೂ ಕಡೆ ಇದೆ. ಆದಾಯ ತೆರಿಗೆ ವಿನಾಯಿತಿ ಕೂಡ ನಿಮಗೆ ಇದು ಸಿಗುತ್ತೆ. ಹಿರಿಯ ನಾಗರಿಕರು ಅನ್ನೋದಕ್ಕೋಸ್ಕರ ಒಂದು ಕಾರ್ಡ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ, ನೋಡಿ ಇಷ್ಟೆಲ್ಲ ವಿಮಾನದಲ್ಲಿ ಕೂಡ ಟ್ರಾವೆಲ್ ಮಾಡಿ ಕನ್ಸೆಷನ್ ಇರುತ್ತೆ ಹಿರಿಯ ನಾಗರಿಕರಿಗೆ, ರೈಲ್ವೇದಲ್ಲಿ ಇರುತ್ತೆ ಮತ್ತು ಅದರ ಜೊತೆಗೆ ಬಸ್ನಲ್ಲಿ ಕೂಡ ಇರುತ್ತೆ. ಈ ಲಾಭವನ್ನು ಕೂಡ ಪಡ್ಕೋಬೋದು ನೀವು 60 ವರ್ಷ ಮೈಪಟ್ಟವ್ರು ಇದ್ದರೆ. ಮತ್ತು ಅದ್ರ ಜೊತೆಗೆ ಆದಾಯ ತೆರಿಗೆ ವಿನಾಯಿತಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಯಾರ್ಯಾರಿದ್ದಾರೆ, ಸೊ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲಿನ ಒಂದು ಬಜೆಟ್ನಲ್ಲಿ ಕೂಡ ಈ ಬಗ್ಗೆ ಮಾಹಿತಿ ಕೂಡ ಬಿಟ್ಟುಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸೊ ಅಂಗವಿಕಲರು ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಬೇರೆ ಬೇರೆ ಹಿರಿಯ ನಾಗರಿಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸರ್ಕಾರದ ವತಿಯಿಂದ ನಾವು ರಿಯಾಯಿತಿ ದರದ ಬಸ್ ಪಾಸು ಮತ್ತು ಉಚಿತ ಬಸ್ ಪಾಸ್ ಅಂಗವಿಕಲರಿಗೆ ನೀಡ್ತಾ ಇದ್ದೀವಿ. ಅದರ ಬೆನಿಫಿಟ್ನ ಪಡ್ಕೋಬೇಕೋಸ್ಕರ ಎಲ್ಲರೂ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂತ ಕ್ಲಿಯರ್ ಇಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಸಿಗೆ ಕೂಡಲೇ ಹತ್ತಿರದ ನೀವು ಕರ್ನಾಟಕವನ್ನು ಗ್ರಾಮವನ್ನು ಕೇಂದ್ರಕ್ಕೆ ಭೇಟಿ ಕೊಟ್ಟು ಅರ್ಜಿನ ಕೂಡ ಸಲ್ಲಿಸಿ ಮತ್ತು ಈ ಕಾರ್ಡ್ನು ಕೂಡ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ತೊಗೊಂಡೋಗಿ, ಹಾಗೆ ನಿಮ್ಮ ಮನೆ ಹತ್ತಿರದ ಯಾರು ಇದ್ರಂದ್ರೆ ಅವ್ರಿಗೆ ಕೂಡ ಈ ಮಾಹಿತಿನ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಯಾವ ಥರ ಅರ್ಜಿ ಸಲ್ಲಿಸೋದು ತಿಳಿಸ್ಕೊಡ್ತೀನಿ. ಈ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.